ಮಂಡ್ಯದಲ್ಲಿ ಪಿಡಿಒ ರೌಡಿಸಂನ ಆರೋಪ ಕೇಳಿಬಂದಿರುವಂತದ್ದು. ಸಕ್ಕರೆನಾಡು ಮಂಡ್ಯದಲ್ಲಿ ಪಿಡಿಒ ರೌಡಿಸಂ ಆರೋಪ ಕೇಳಿಬಂದಿದ್ದು, ಇನ್ನು ಸಮಸ್ಯೆಯನ್ನ ಹೇಳಿಕೊಂಡ ಬಂದ ರೈತ ಸುರೇಶನ ಮೇಲೆ ಹಲ್ಲೆ ನಡೆದಿದೆ. ಸಮಸ್ಯೆಯನ್ನ ಹೇಳಿಕೊಂಡು ಬಂದಿದ್ರು ರೈತ ಸುರೇಶ್, ಆದ್ರೆ ಅವರ ಮೇಲೆ ಹಲ್ಲೆ ನಡೆದಿದೆ. ಅಧಿಕಾರಿಯ ಹಲ್ಲೆಗೆ ಕಚೇರಿಯಲ್ಲೇ ಆ ರೈತ ಕುಸಿದು ಬಿದ್ದಿದ್ದಾರೆ. ಇನ್ನು ಕೆಆರ್ಪೇಟೆ ತಾಲೂಕಿನ ತೆಂಡೇಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದೆ. ಪಿಡಿಒ ರೌಡಿಸಂಗೆ ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಇನ್ನು ಪಂಚಾಯಿತಿಯ ಸದಸ್ಯರು ಕೂಡ ಹೈರಾಣಾಗಿದ್ದಾರೆ. ತಾನೇ ಹಲ್ಲೆ ನಡೆಸಿ ಪ್ರಶ್ನೆ ಮಾಡಿದವರ ವಿರುದ್ಧ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ದೂರು ನೀಡಿ ಬೆದರಿಕೆಯನ್ನ ಹಾಕಿದ್ದಾರೆ. ತೆಂಡೇಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರಿ ಅಧಿಕಾರಿಯ ದುಂಡಾ ವರ್ತನೆ, ಭ್ರಷ್ಟಾಚಾರ ನಡೆದಿದೆ. ಇನ್ನು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ತೆಂಡೇಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದೆ. ಸಮಸ್ಯೆಯನ್ನ ಹೇಳಿಕೊಂಡು ಬಂದಿದ್ರು ರೈತ ಸುರೇಶ್, ಆತನ ಮೇಲೆ ಹಲ್ಲೆ ನಡೆದಿದೆ. ಇನ್ನು ಅಧಿಕಾರಿಯ ಹಲ್ಲೆಗೆ ಕಚೇರಿಯಲ್ಲಿ ಆ ರೈತ ಕುಸಿದು ಬಿದ್ದಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ತೆಂಡೇಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದೆ. ಪಂಚಾಯಿತಿಯ ಪಿಡಿಒ ಸತೀಶ್ ಕುಮಾರ್ ರೌಡಿಸಂ ಮಾಡ್ತಾ ಇರುವಂತಹ ಸರ್ಕಾರಿ ಅಧಿಕಾರಿ ಪಂಚಾಯಿತಿ ಕಚೇರಿಗೆ ಸಮಸ್ಯೆಯನ್ನ ಹೇಳಿ ಬಂದ ರೈತನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಇದರಿಂದಾಗಿ ರೈತ ಅಲ್ಲೇ ಕುಸಿದು ಬಿದ್ದಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಸಕ್ಕರೆನಾಡು ಮಂಡ್ಯದಲ್ಲಿ ಪಿಡಿಒನಿಂದ ರೌಡಿಸಂನ ಒಂದು ಆರೋಪ ಕೇಳಿ ಬಂದಿದೆ. ಇನ್ನು ಸಮಸ್ಯೆಯನ್ನ ರೈತ ಹೇಳ್ಕೊಂಡು ಬಂದಿದ್ದ, ಆದ್ರೆ ಆತನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ವೆರಿ ಗುಡ್ ಮಾರ್ನಿಂಗ್ ಮಧು. ಏನು ಸಕ್ಕರೆನಾಡು ಮಂಡ್ಯದಲ್ಲಿ ಪಿಡಿಒನೋರ್ವ ರೈತರ ರೌಡಿಸಂ ವರ್ತನೆಯನ್ನು ತೋರಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಅದು ಕೂಡ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಏನು ತೆಂಡೇಕೆರೆ ಗ್ರಾಮ ಪಂಚಾಯತ್ನ ಪಿಡಿಒ ಸತೀಶ್ ಕುಮಾರ್ ಏನಿದ್ದಾರೆ, ಇವರು ಈಗ ರೌಡಿಸಂ ತೋರಿರುವಂತಹ ಓರ್ವ ಪಿಡಿಒ ಅಧಿಕಾರಿಯಾಗಿದ್ದು, ಈತ ಏನು ಯಾರೋ ಕೂಡ ಸಮಸ್ಯೆಯನ್ನು ಹೇಳ್ಕೊಂಡು ಬಂದ್ರು ಅವರ ವಿರುದ್ಧ ದಬ್ಬಾಳಿಕೆ ಮಾಡಿ, ದೌರ್ಜನ್ಯ ಮಾಡಿ ಮತ್ತೆ ರೌಡಿಸಂ ಅನ್ನ ಮಾಡುವಂತಹ ಪ್ರವೃತ್ತಿಯನ್ನ ರೂಢಿಸಿಕೊಂಡಿರುವಂತದ್ದು. ಹೀಗಾಗಿ ಕೂಡ ಏನು ಮೊನ್ನೆ ದಿನ ಕೂಡ ಏನು ತಾಲೂಕು ಏನು ತಮ್ಮ ಪಂಚಾಯಿತಿಗೆ ಬಂದಂತ ರೈತನವರ ಮೇಲೆ ಹಲ್ಲೆ ನಡೆಸಿ ಆತ ಸ್ಥಳದಲ್ಲೇ ಕುಸಿದು ಬಿದ್ದಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಈತನ ರೌಡಿಸಂ ವರ್ತನೆ ವಿರುದ್ಧ ಸದಸ್ಯರೇ ಏನು ಅಲ್ಲಿನ ಪಂಚಾಯತಿ ಸದಸ್ಯರೇ ಕೂಡ ಈಗ ತಿರುಗಿ ಬಿದ್ದಿದ್ದಾರೆ. ಜೊತೆಗೆ ಸಾರ್ವಜನಿಕರು ಕೂಡ ಈತನ ಮೇಲೆ ಸಾಕಷ್ಟು ಆರೋಪವನ್ನ ಮಾಡ್ತಿದ್ದಾರೆ. ಈತ ಎಲ್ಲೇ ಕೆಲಸ ಮಾಡಿದ್ರೆ ಈಗ ಇದುವರೆಗೂ ಕೂಡ ಎಲ್ಲೆಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಮದ್ದೂರು ಸೇರಿದಂತೆ ನಾಗಮಂಗಲ ಹಲವು ತಾಲೂಕುಗಳಲ್ಲಿ ಈತ ಕೆಲಸ ಮಾಡ್ಕೊಂಡು ಬಂದು ಅಲ್ಲೆಲ್ಲವೂ ಕೂಡ ಇದೇ ರೀತಿಯ ವರ್ತನೆಯನ್ನು ತೋರಿ ಸಸ್ಪೆಂಡ್ ಆಗಿ ಕಡೆಗೆ ಈ ಒಂದು ಕೆಆರ್ಪೇಟೆ ತಾಲೂಕಿನ ತೆಂಡೇಕೆರೆ ಗ್ರಾಮ ಪಂಚಾಯತಿಗೆ ಬಂದು ಇರುವಂತದ್ದು. ಇಲ್ಲೂ ಕೂಡ ಈತನ ವರ್ತನೆ ಸರಿಪಡಿಸಿಕೊಂಡಿಲ್ಲ. ಓರ್ವ ಅಧಿಕಾರಿ ಆಗಿದ್ಕೊಂಡು ಕೂಡ ಸರ್ಕಾರಿ ಅಧಿಕಾರಿ ಆಗಿದ್ಕೊಂಡು ಏನು ಬರುವಂತ ಸಾರ್ವಜನಿಕರ ಸಮಸ್ಯೆ ಹೇಳ್ಕೊಂಡು ಬರುವಂತ ಸಾರ್ವಜನಿಕರ ಮೇಲೆ ಈತ ರೌಡಿಸಂ ವರ್ತನೆಯನ್ನು ತೋರಿಸೋದು. ಜೊತೆಗೆ ಯಾರು ಈತನ ವಿರುದ್ಧ ಮಾತಾಡ್ತಾರೆ ಆತನ ವಿರುದ್ಧ ಈತ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಅಂತ ಹೇಳಿ ದೂರನ್ನ ಕೊಡುವ ಮೂಲಕ ಆತರ ಅವರನ್ನ ಬೆದರಿಸುವಂತ ಮತ್ತೆ ದೌರ್ಜನ್ಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಇದರಿಂದಾಗಿ ಸ್ವತಃ ಪಂಚಾಯತಿ ಸದಸ್ಯರೇ ಅಲ್ಲಿ ಈಗ ತಿರುಗು ಬಿದ್ದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಜೊತೆಗೆ ಈತನನ್ನ ಸಸ್ಪೆಂಡ್ ಮಾಡಬೇಕು, ಮತ್ತೆ ಈತನಿಗೆ ಯಾವುದೇ ಕಡೆಯಲ್ಲೂ ಕೂಡ ಸರ್ಕಾರಿ ಕೆಲಸವನ್ನು ಕೊಡುವಂತ ಕೆಲಸವನ್ನ ಮಾಡಬಾರ್ದು, ಈತನನ್ನ ಸೇವೆಯಿಂದಲೇ ಅಮಾನತು ಮಾಡಬೇಕು ಅಂತ ಹೇಳಿ ಪಟ್ಟು ಈಗಾಗಲೇ ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ಈತನ ವಿರುದ್ಧ ಈಗ ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಆದ್ರೆ ಈತ ಎಲ್ಲರಿಗೂ ಕೂಡ ಏನು ಬರುವಂತ ಎಲ್ಲರ ಜೊತೆ ಕೂಡ ಸೌಜನ್ಯದಿಂದ ವರ್ತಿಸುವಂತ ಕೆಲಸವನ್ನ ಮಾಡದೆ ಈತ ಬರೀ ರೌಡಿಸಂ ವರ್ತನೆಯನ್ನ ತೋರುವ ಮೂಲಕ ರೌಡಿಸಂ ಪಿಡಿಒ ಅಂತಾನೆ ಈಗ ಹೆಸರನ್ನ ಪಡ್ಕೊಂಡಿದ್ದಾನೆ ಅನ್ನೋ ಆರೋಪವನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿನೇ ಕೂಡ ಈತನನ್ನ ಈಗ ತತ್ಕ್ಷಣದಿಂದಲೇ ಸೇವೆಯಿಂದ ಅಮಾನತುಗೊಳ್ಳಬೇಕು ಅಂತ ಹೇಳಿ ಈಗ ಆಗ್ರಹವನ್ನ ಮಾಡಿದ್ದಾರೆ. ಯಾವಾಗ ಈತನ ವಿರುದ್ಧ ಕಂಪ್ಲೇಂಟ್ ಲಾರ್ಜ್ ಆಯ್ತು ಆ ಬಳಿಕ ಈತ ಕಚೇರಿಗೂ ಕೂಡ ಬರ್ದೇನೆ ಅಲ್ಲೂ ಕೂಡ ದುರ್ವರ್ತನೆಯನ್ನು ತೋರಿದ್ದಾನೆ. ಕಳೆದ 3-4 ದಿನಗಳಿಂದಲೂ ಕೂಡ ಈತ ಕಚೇರಿಗೆ ಬಂದಿಲ್ಲ. ಯಾವಾಗ ದೂರು ಕೊಟ್ಟರು ರೈತರು ಮತ್ತೆ ಪಂಚಾಯತಿ ಸದಸ್ಯರು ಅವಾಗಿಂದಲೂ ಕೂಡ ಕಚೇರಿಗೆ ಬರ್ದೇನೆ ಕಾಲ ಕಳೀತಾ ಇದ್ದಾನೆ, ರಜೆಯನ್ನು ಕೂಡ ಹಾಕಿಲ್ಲ. ಹೀಗಾಗಿನೇ ಕೂಡ ಈತನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಏನೇನು ಅಲ್ಲಿನ ಸ್ಥಳೀಯ ತಾಲೂಕು ಪಂಚಾಯತಿಗೆ ಕೂಡ ಪತ್ರವನ್ನ ಬರೆದಿದ್ದಾರೆ. ಈಗಾಗಲೇ ಕೂಡ ಈತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಒಟ್ಟಾರೆಯಾಗಿ ಈತನ ರೌಡಿಸಂ ವರ್ತನೆಯಿಂದ ಅಲ್ಲಿನ ಜನರು ಹೈರಾಣಾಗಿದ್ರೆ ಸದಸ್ಯರು ಕೂಡ ಕಂಗಾಲಾಗಿದ್ದಾರೆ. ಹೀಗಾಗಿನೇ ಕೂಡ ಈತನ ವಿರುದ್ಧ ಕ್ರಮ ಆಗ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿರುವಂತದ್ದು. ದಿವ್ಯಾ, ಓಕೆ, ಪಿಡಿಒ ರೌಡಿಸಂಗೆ ಅಲ್ಲಿನ ಸಾರ್ವಜನಿಕರು ಕೂಡ ಕಂಗಾಲಾಗಿದ್ದಾರೆ, ಜೊತೆಗೆ ಸದಸ್ಯರು ಕೂಡ ಹೈರಾಣಾಗಿದ್ದಾರೆ. ಯಾಕೆ ಈ ರೀತಿ ಪಿಡಿಒ ವರ್ತನೆಯ ಕಂಡು ಬಂದಿದೆ ಅನ್ನೋದಾದ್ರೆ? ಎಲ್ಲ ಹೋದ್ರು ಕೂಡ ಈತ ಲಂಚತನ ಮತ್ತೆ ಭ್ರಷ್ಟಾಚಾರದಿಂದ ಕೆಲಸವನ್ನ ಮಾಡ್ತಾನೆ. ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೂ ಕೂಡ
ಈತನಿಗೆ ಲಂಚ ಕೊಡ್ಲೇಬೇಕು ಅಂತ ಹೇಳಿ ಇಲ್ಲಿನ ಸಾರ್ವಜನಿಕರು ಆರೋಪವನ್ನ ಮಾಡ್ತಿದ್ದಾರೆ. ಒಂದೊಂದು ಕೆಲಸಕ್ಕೂ ಕೂಡ ಇಷ್ಟಿಷ್ಟು ಅಂತ ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾನೆ. ಆ ರೇಟ್ ಅಮೌಂಟ್ ಅನ್ನ ಕೊರೋವರೆಗೂ ಕೂಡ ಈತ ಕೆಲಸವನ್ನ ಮಾಡೋದಿಲ್ಲ. ಯಾರೇ ಕೂಡ ಸಾರ್ವಜನಿಕರು ಸಮಸ್ಯೆನ ಹೇಳ್ಕೊಂಡು ಬಂದಂತ ಸಂದರ್ಭದಲ್ಲಿ ಆತರ ಅವರ ಬಳಿಯಿಂದ ಹಣವನ್ನ ವಸೂಲಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿನ ಪಂಚಾಯತಿ ಸದಸ್ಯರ ಹೆಸರನ್ನ ಹೇಳ್ಕೊಂಡು ವಿವಿಧ ಕಾಮಗಾರಿಗಳಲ್ಲೂ ಕೂಡ ಬೇರೆ ಬೇರೆ ಕಡೆಯಿಂದಲೂ ಕೂಡ ಕಮಿಷನ್ ಅನ್ನು ಪಡೆಯುವಂತ ಪ್ರವೃತ್ತಿ ಉಳ್ಳವನಾಗಿದ್ದಾನೆ. ಇದನ್ನ ಪ್ರಶ್ನಿಸುವಂತಹ ಏನು ಸದಸ್ಯರು ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು, ಯಾರೇ ಪ್ರಶ್ನೆ ಮಾಡಿದ್ರು ಕೂಡ ಅವರ ವಿರುದ್ಧವಾಗಿ ಈತ ಸಾರ್ವಜನಿಕ ಕೆಲಸ ಕಾರ್ಯಕ್ಕೆ ಏನು ಸರ್ಕಾರಿ ಅಧಿಕಾರಿಯ ಸಾರ್ವಜನಿಕ ಕೆಲಸ ಕಾರ್ಯಕ್ಕೆ ಅಡ್ಡಿ ಮಾಡ್ತಿದ್ದಾರೆ ಅಂತ ಹೇಳಿ ದೂರನ್ನು ಕೊಟ್ಟು ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಅವರನ್ನ ಬೆದರಿಸುವಂತ ಕೆಲಸವನ್ನ ಮಾಡ್ತಾನೆ. ಜೊತೆಗೆ ಈ ರೀತಿಯಾಗಿ ಕೆಲವೊಬ್ಬರು ಸ್ವಲ್ಪ ಪ್ರಶ್ನೆ ಜಾಸ್ತಿ ಮಾಡಿದ್ರೆ ಆತರ ವಿರುದ್ಧವೇ ಕೂಡ ಕೈಯನ್ನ ಮಾಡಿ ಅಂದ್ರೆ ಹಲ್ಲೆಯನ್ನ ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾನೆ. ಹಾಗಾಗಿನೇ ಕೂಡ ಈತನ ವರ್ತನೆಗೆ ಅಲ್ಲಿನ ಜನರು ಹೈರಾಣಾಗಿದ್ದಾರೆ. ಅಲ್ಲಿ ಏನು ಅಲ್ಲಿನ ಸದಸ್ಯರು ಕೂಡ ಕಂಗಾಲಾಗಿದ್ದಾರೆ. ಇವರನ್ನ ಯಾವ ರೀತಿಯಾಗಿ ಇದು ಮಾಡ್ಬೇಕು ಅಂತ ಹೇಳಿ ಯಾವಾಗ ಈತ ಹಲ್ಲೆಯನ್ನ ಮಾಡುವಂತ ದೃಶ್ಯ ಕೂಡ ಅಲ್ಲಿನ CCTV ಸೆರೆ ಆಯ್ತು, ಅವಾಗಿಂದ ಕೂಡ ಈತ ಒಂದು ರೀತಿಯಾಗಿ ಪ್ರಕರಣ ದಾಖಲೆ ಬಳಿಕ ಈತ ಎಸ್ಕೇಪ್ ಆಗಿದ್ದಾನೆ. ಜೊತೆಗೆ ಏನು ಆ ದಿನ ಹಲ್ಲೆ ಆಯ್ತು, ಸುರೇಶ್ ಕುಮಾರ್ ಎಂಬ ರೈತನ ಮೇಲೆ ಹಲ್ಲೆ ಆಯ್ತು. ಆ ಹಲ್ಲೆ ದಿನ ಕೂಡ ರೈತ ಪಂಚಾಯತಿ ಕಚೇರಿಯಲ್ಲಿ ಕುಸ್ತಿ ಬಿದ್ದು ಇನ್ನೇನು ಆತನಿಗೆ ಚಿಕಿತ್ಸೆಯನ್ನು ಕೊಡಲಿದ್ರೆ ನಿಜಕ್ಕೂ ಕೂಡ ಪ್ರಾಣಾಪಾಯ ಆಗಿತ್ತು. ಯಾವಾಗ ಆತ ಹಲ್ಲೆ ಆಯ್ತು ಆ ಸಂದರ್ಭದಲ್ಲಿ ಕುಸ್ತಿ ಬಿದ್ದ ರೈತನನ್ನ ಅಲ್ಲಿನ ಪಂಚಾಯತಿ ಸದಸ್ಯರೇ ಕೂಡ ಉಪಚರಿಸಿ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿನೇ ಕೂಡ ಈ ರೌಡಿಸಂ PDO ವಿರುದ್ಧ ಕ್ರಮ ಆಗ್ಬೇಕು, ಜೊತೆಗೆ ಸೌಜನ್ಯದಿಂದ ವರ್ತಿಸುವಂತ ಈತನ ಸೇವೆಯಿಂದಲೇ ಅಮಾನತು ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಮಧು, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ಆದ್ನೂರವರು ಈ ಸತ್ಕೆ ಅಂತ ಕೊಟ್ಟಿದ್ದು 26ನೇ ತಾರೀಕು ಹೋದ ತಿಂಗಳು 11ನೇ ತಿಂಗಳಲ್ಲಿ ಅವ್ರು ನಾಳೆ ಬನ್ನಿ ನಾಡ್ದು ಬನ್ನಿ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ಸೋಮವಾರ ಬರೋಕ್ಕೆ ಹೇಳಿದ್ರು, ಬಂದು ಸೋಮವಾರ ಬಂದು ಮಂಗಳವಾರ ಬರೋಕ್ಕೆ ಹೇಳಿದ್ರು. ಮಂಗಳವಾರ ಬೆಳಿಗ್ಗೆ ಬಂದು 3 ಗಂಟೆ 4 ಗಂಟೆಗೆ ಬಂದಿದ್ರು. 4 ಗಂಟೆಗೆ ಬಂದು 4 ಗಂಟೆಗೆ ಬಂದಾಗ ಅದಿರೋ ಕದಾಕ ಹೋಯ್ತಾಯಿದ್ರು ಅವ್ರು ಅಲ್ಲಿ ಹೋಗೋದು ಮುಂಚಿದಾಗ ನಮ್ಗೆ ಕೊಟ್ಬಿಟ್ಟು ಹೋಗಿ ಸ್ವಾಮಿ ಅಂತ ಹೇಳಿದ್ರು. ಎಂತ ಕೊಡೋದು ಅಂದ್ಬಿಟ್ಟು ಏಕಾಏಕಿ ಬಂದು ನಮ್ಗೆ ಅಲ್ಲೇ ಮಾಡಿ ಕೊಡಿದ್ರು. ಬಿದ್ದೋದ ಕೆಳಗಡೆಗೆ ಬಿದ್ದ ಮೇಲೆ ಅವ್ರಿಗೆ ಯಾರೋ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರು. ನಮ್ಮ ಅಷ್ಟು ಇದಾಗಿದೆ. ದೌರ್ಜನ್ಯ ಏಕವಚನದಲ್ಲಿ ಯಾಕೆ ನಾವು ಈ ಘಟನೆ ನಡೆಯೋಕ್ಕಿಂತ ಮೊದಲು ಫಸ್ಟ್ ಘಟನೆ ನಡೆದಿತ್ತು. ಘಟನೆ ಆದಮೇಲೆ ನಾನು ಓದದ್ದು ಅಂತ್ಯದ್ರಲ್ಲೂ ಆ PDO ಕರ್ತವ್ಯ ಅಡ್ಡಿಪಡಿಸಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಮೇಲೂ ಸುಳ್ಳು ಆಪಾದನೆ ಹೊರಿಸಿ ಕೇಸ್ ಕೊಡಿಸಿದ್ದಾರೆ. ಇವ್ರದ್ದು ಇದು ಒಂದೇ ಅಲ್ಲ, ನಾವಿದ್ದಾಗ ಒಂದು ಮಾತಾಡೋದು, ಇಲ್ಲದೇ ಇದ್ದಾಗ ಒಂದು ಮಾತಾಡೋದು, ಮೆಂಬರ್ಗೆ ಎತ್ತು ಕಟ್ಟೋದು ಇದು. ಹಾಗೂ ಈ ಅವ್ರು ಬಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.